ಈಗ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ, ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 7-8 ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು, ವಿರೋಧನೂ ಮಾತಾಡ್ತಾ ಇದ್ರು. ಆಮೇಲೆ ಅದರಲ್ಲಿ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ, ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ. ಹಿಂದೆ ಬಿಜೆಪಿ ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಈಗ ಏನೋ ಬಿಜೆಪಿಯವರು ಏನೋ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂಥೇಳಿ ಬಿಜೆಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ಮುಸುಕುದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿಸಿದ್ರೆ ಇದು ಸಂಪೂರ್ಣವಾಗಿ ಸತ್ಯಾಂಶ ಆಚೆ ಬರೋದಿಲ್ಲ ಅಂತೇಳಿ SIT ರಚನೆ ಮಾಡಿದ್ರು. ಹಿರಿಯ ಅಧಿಕಾರಿಗಳು 4 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು IPS ರ್ಯಾಂಕ್ಅವ್ರನ್ನ ಹಾಕಿ ಮೊಹಂತಿ ಅವ್ರನ್ನ ಅದರ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಮಾಡಾದ್ಮೇಲೆ ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಈ ಕ್ಲಾರಿಟಿ ಬಂದಿದ್ದು ಬಿಜೆಪಿಯವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲಿ ಮುಖ್ಯಮಂತ್ರಿಗಳಿಗೆ ಒಳ್ಳೆಯ ಹೆಸರು ಬಂದ್ಬಿಡ್ತಲ್ಲ, ಪರಮೇಶ್ವರ್ ಅವ್ರಿಗೆ ಒಳ್ಳೆಯ ಹೆಸರು ಬಂದ್ಬಿಡ್ತಲ್ಲ, ಕಾಂಗ್ರೆಸ್ ಒಳ್ಳೆಯ ಹೆಸರು ಬಂದ್ಬಿಡುತ್ತೆ ಅಂತೇಳಿ ಈಗ ಅವರು ಇದನ್ನೆಲ್ಲ ಮಾಡಿದ್ರು. ಅವ್ರಿಗೆ ಅಧಿಕಾರ ಇತ್ತಲ್ಲ 4 ವರ್ಷ, ಇದನ್ನೆಲ್ಲ ಮಾಡ್ಬೋದಿತ್ತಲ್ಲ. ಅವರು ಮಾಡಲೇ ಇಲ್ಲ. ಈಗ ನಾವು ಮಾಡಿದ್ದೀವಿ, ಸತ್ಯಾಂಶ ಹೊರಬರುತ್ತೆ. ಆಮೇಲೆ ಧರ್ಮಾಧಿಕಾರಿಗಳೇ ವೀರೇಂದ್ರ ಹೆಗಡೆಯವರು SIT ರಚನೆಯನ್ನು ಸ್ವಾಗತ ಮಾಡಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ SIT ತನಿಖೆ ಆಗ್ತಾ ಇದೆ, ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ಸತ್ಯ ಹೊರಬರುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಪ್ರಾರಂಭದಲ್ಲಿ ಬಿಜೆಪಿಯವರು ಕೂಡ SIT ತನಿಖೆಯನ್ನು ಸ್ವಾಗತ ಮಾಡಿದರು. ಇಡೀ ಜನ ಸ್ವಾಗತ ಮಾಡಿದರು. ಮಾಧ್ಯಮದವರು ನೀವು ಕೂಡ ಸ್ವಾಗತ ಮಾಡಿದ್ರಿ. ಒಟ್ಟಾರೆಯಾಗಿ ಅಲ್ಲಿ ಏನು ಷಡ್ಯಂತ್ರ ಆಗಿದೆ ಅದ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಈಗ ಸರ್ಕಾರ ಇದೆ ಅಂತ ಗಂಭೀರ ಆರೋಪ ಮಾಡ್ತಿದಾರಲ್ಲ. ಈಗ ಸರ್ಕಾರ ಇದ್ದಿದ್ರೆ SIT ತನಿಖೆ ಯಾಕೆ ನಾವು ಮಾಡಿಸ್ತಾ ಇದ್ವಿ? SIT ಇದ್ದಿದ್ರೆ ನಾವು ತನಿಖೆ ಯಾಕೆ ಮಾಡಿಸ್ತಾ ಇದ್ವಿ? ಇವು 4 ವರ್ಷ ಅಧಿಕಾರದಲ್ಲಿದ್ದಾರಲ್ಲ ಬಿಜೆಪಿಯವರು, ಯಾಕೆ ಇದೆಲ್ಲ ತನಿಖೆ ಮಾಡಿಸ್ಲಿಲ್ಲ? ಧರ್ಮಾಧಿಕಾರಿಗಳ ವಿರುದ್ಧ, ಧರ್ಮಸ್ಥಳದ ವಿರುದ್ಧ ಎಲ್ಲ ಅಪಪ್ರಚಾರ ನಡೀತಾ ಇತ್ತಾ ಇಲ್ವೋ? ಅದರಲ್ಲಿ ಅದು ಒಬ್ಬರೇ ಅನ್ಯಧರ್ಮೀಯರು ಮೇಯರು, ಇನ್ನು ಉಳಿದಿರ್ತಕ್ಕಂಥ ಯೂಟ್ಯೂಬರ್ಸ್ ಎಲ್ಲ ನಮ್ಮ ಹಿಂದೂಗಳೇ. ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ರು. 4 ವರ್ಷಗಳ ಕಾಲ ಗೃಹ ಮಂತ್ರಿಗಳು ಯಾಕೆ ಮಾತಾಡಲಿಲ್ಲ? ಆಗಿನ ಮುಖ್ಯಮಂತ್ರಿಗಳು ಇಬ್ಬರಿದ್ರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು. ಯಾಕೆ ಮಾತಾಡಲಿಲ್ಲ? ಅಶೋಕ್ ಅವರು ಯಾಕೆ ಮಾತಾಡಲಿಲ್ಲ? ಯಾರು ಮಾತಾಡಲೇ ಇಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಸು ಮತ್ತು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಮಾತಾಡಲೇ ಇಲ್ಲ. ಈಗ ಒಂದು ತಾರ್ಕಿಕ ಹಂತಕ್ಕೆ ಬರ್ತಾ ಇದೆ. ಸರ್, ಈಗ ನಡೀತಾ ಇರತಕ್ಕಂಥ ಈಗ ಅನಾಮಿಕ ವ್ಯಕ್ತಿ ಹಿಂದೆ ಇರ್ತಕ್ಕಂಥವ್ರು ಯಾರ್ಯಾರು ಇನ್ನಿತರರು ಅಪಾದನೆ ಮಾಡಿದ್ರು ಅವ್ರ ಎಲ್ಲರ ತನಿಖೆ ಕೂಡ SIT ಮಾಡ್ತಾರೆ. ಅಂತಿಮವಾಗಿ ಇದು ಸತ್ಯ ಆಚೆ ಬರಬೇಕು. ಅದೇ ನಮ್ಮ ಸರ್ಕಾರದ ಗುರಿ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಈಗ ಅಧಿಕಾರ ಇಲ್ಲದೇ ಇದ್ದಾಗ ಅಪಪ್ರಚಾರ ಮಾಡ್ತಾರೆ.